ರಾಜ್ಯಗಳಲ್ಲೂ ಕೂಡ ಮುಂಜಾಗ್ರತಾ ಕ್ರಮಕ್ಕೆ ಆದೇಶ ಕೊಡಲಾಗಿದೆ. ತುರ್ತು ಕ್ರಮ ಕೈಗೊಳ್ಳುವಂತೆ ಕಟ್ಟುನಿಟ್ಟಿನ ಸೂಚನೆಯನ್ನ ನೀಡಲಾಗಿದೆ. ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರವನ್ನು ರವಾನಿಸಲಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ನೀವೇ ನಿರ್ಧಾರವನ್ನ ಕೈಗೊಳ್ಳಿ. ಅಂದ್ರೆ ಈಗ ಪರಿಸ್ಥಿತಿಗೆ ಯಾವ ರೀತಿಯಲ್ಲಿ ಇರುತ್ತೆ ಅಂದ್ರೆ ಆಯಾ ರಾಜ್ಯಗಳು ನಿರ್ಧಾರವನ್ನ ಕೈಗೊಳ್ಳಿ ಅಂತ ಪತ್ರವನ್ನ ರವಾನಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪತ್ರವನ್ನು ರವಾನಿಸಿದ್ದಾರೆ. ಎಲ್ಲಾ ರಾಜ್ಯಗಳಲ್ಲೂ ಕೂಡ ಏನೇನು ಮುಂಜಾಗ್ರತಾ ಕ್ರಮಗಳ ಅಗತ್ಯತೆ ಇದೆಯೋ ಆ ಕ್ರಮವನ್ನ ಕೈಗೊಳ್ಳಿ, ತುರ್ತು ಕ್ರಮವನ್ನ ಕೈಗೊಳ್ಳಿ ಎನ್ನುವಂತಹ ಕಟ್ಟುನಿಟ್ಟಿನ ಸೂಚನೆ, ಆದೇಶ ಮತ್ತು ಜೊತೆಗೆ ನಿಮ್ಮ ರಾಜ್ಯಗಳಲ್ಲಿ ಏನೇನು ಸಮಸ್ಯೆಗಳಾಗ್ತವೆ ಅದ್ರ ಬಗ್ಗೆ ನಿಗಾ ವಹಿಸೋದ್ರ ಬಗ್ಗೆ ತಾವು ಪರಿಶೀಲಿಸಿ ಎನ್ನುವಂತಹ ಸೂಚನೆಯನ್ನ ಕೊಡಲಾಗಿರುವಂಥದ್ದು. ಈಗ ಪಾಕಿಸ್ತಾನ ಮತ್ತು ಇಂಡಿಯಾದ ನಡುವೆ ನಡೀತಾ ಇರುವಂತಹ ಈ ಸಂಘರ್ಷ ಸಂದರ್ಭದಲ್ಲಿ ಇದು ಗಡಿ ಭಾಗಕ್ಕಷ್ಟೇ ಸೀಮಿತವಾದದ್ದಲ್ಲ. ಹಾಗಾಗಿ ಪ್ರತಿಯೊಂದು ರಾಜ್ಯ ಕೂಡ ಹೈ ಅಲರ್ಟ್ ನಲ್ಲಿ ಇರಬೇಕಾಗತ್ತೆ. ಈ ಹಿನ್ನೆಲೆಯಲ್ಲೇ ಪ್ರತಿಯೊಂದು ರಾಜ್ಯಕ್ಕೂ ಕೇಂದ್ರಾಡಳಿತ ಪ್ರದೇಶಕ್ಕೂ ಕೂಡ ಈ ಒಂದು ಸೂಚನೆಯನ್ನ ನೀಡಲಾಗಿದೆ. ಕೇಂದ್ರ ಗೃಹ ಸಚಿವಾಲಯದಿಂದ ಈ ಸೂಚನೆ ಹೋಗಿದೆ, ಪತ್ರ ರವಾನೆಯಾಗಿದೆ. ತುರ್ತು ಪರಿಸ್ಥಿತಿಯಲ್ಲಿ ನೀವೇ ನಿರ್ಧಾರವನ್ನ ಕೈಗೊಳ್ಳಿ ಎಂದಿದೆ.